ನಮಸ್ಕಾರ ಎಲ್ಲರಿಗೂ. ತುಂಬಾ ಜನರನ್ನು ಕಾಡುವ ಒಂದು ಸಾಮಾನ್ಯ ಸಮಸ್ಯೆ. ಎಷ್ಟೇ ಕಡಿಮೆ ತಿಂದ್ರೂ, ಡಯಟ್ ಮಾಡಿದ್ರೂ ತೂಕ ಮಾತ್ರ ಕಮ್ಮಿ ಆಗೋದೇ ಇಲ್ಲ, ಬದ್ಲಿಗೆ ಜಾಸ್ತಿ ಆಗ್ತಿರುತ್ತೆ. ಯಾಕ್ ಹೀಗೆ? ಈ ಒಂದು ಗೊಂದಲಕ್ಕೆ ಇವತ್ತು ನಾವು ವೈಜ್ಞಾನಿಕ ಕಾರಣಗಳನ್ನ ಹುಡ್ಕೋಣ ಬನ್ನಿ. ಈ ಪ್ರಶ್ನೆ ಬಹಳಷ್ಟು ಜನರನ್ನ ಕಾಡಿರಬಹುದು ಅಲ್ವಾ? ಪ್ರತಿದಿನ ತುಂಬಾನೇ ಎಚ್ಚರಿಕೆಯಿಂದ ಆಹಾರ ಸೇವಿಸ್ತಾ ಇದ್ರೂ ವೇಯಿಂಗ್ ಮೆಷಿನ್ ಮೇಲಿನ ನಂಬರ್ ಮಾತ್ರ ಕೆಳಗಿಳಿಯೋದೇ ಇಲ್ಲ. ಈ ಹತಾಶೆ ತುಂಬಾ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ. ಇದರ ಹಿಂದೆ ಒಂದು ಬಲವಾದ ವೈಜ್ಞಾನಿಕ ಕಾರಣ ಇದೆ. ಅದೇನು ಅಂತ ನೋಡೋಣ. ತೂಕ ಇಳಿಸ್ಬೇಕು ಅಂತ ತಕ್ಷಣ ನಮ್ಗೆಲ್ಲರಿಗೂ ಸಿಗೋ ಮೊದಲನೇ ಸಲಹೆ ಅಂದ್ರೆ ಕಡಿಮೆ ಕ್ಯಾಲರಿಗಳನ್ನು ತಿನ್ನಿ, ಜಾಸ್ತಿ ವ್ಯಾಯಾಮ ಮಾಡಿ. ಆದ್ರೆ ಈ ಸಲಹೆ ಪೂರ್ತಿ ಸತ್ಯ ಅಲ್ಲ. ಯಾಕಂದ್ರೆ ಕೇವಲ ಕ್ಯಾಲರಿಗಳನ್ನು ಲೆಕ್ಕ ಹಾಕೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನಮ್ಮ ದೇಹ ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ಅಲ್ಲ ಅಲ್ವಾ? ಅದಕ್ಕಿಂತ ಇದು ತುಂಬಾನೇ ಕಾಂಪ್ಲೆಕ್ಸ್. ಹಾಗಾದ್ರೆ ನಿಜವಾದ ಕಾರಣ ಏನು? ಸಾಮಾನ್ಯವಾಗಿ ತೂಕವನ್ನ ಕೇವಲ ಕ್ಯಾಲರಿಗಳ ಒಂದು ಗಣಿತ ಅಂತ ಅನ್ಕೊಳ್ತೀವಿ. ಆದ್ರೆ ವೈಜ್ಞಾನಿಕ ಸತ್ಯ ಬೇರೆನೇ ಇದೆ. ನಮ್ಮ ತೂಕವನ್ನ ನಿರ್ಧರಿಸೋ ಪ್ರಮುಖ ಅಂಶ ಅಂದ್ರೆ ನಮ್ಮ ದೇಹದ ಹಾರ್ಮೋನುಗಳ ಸಮತೋಲನ. ಈ ಆಟದ ನಿಜವಾದ ರೂಲ್ಸ್ ಬರೆಯೋದೇ ಹಾರ್ಮೋನುಗಳು, ಬರೀ ಕ್ಯಾಲರಿಗಳಲ್ಲ. ಹಾಗಾದ್ರೆ ಯಾವ ಹಾರ್ಮೋನ್ ಈ ಕಥೆಯ ಕೇಂದ್ರಬಿಂದು? ನಮ್ಮ ಇವತ್ತಿನ ಚರ್ಚೆಯ ಹೀರೋ ಅಥವಾ ವಿಲೆನ್? ಇನ್ಸುಲಿನ್. ಹೌದು, ತೂಕ ನಿರ್ವಹಣೆಯಲ್ಲಿ ಇದರ ಪಾತ್ರ ತುಂಬಾನೇ ಮುಖ್ಯ. ಬನ್ನಿ, ಇನ್ಸುಲಿನ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ನಮ್ಮ ತೂಕದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇನ್ಸುಲಿನ್ ಅಂದ್ರೇನು? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನಮ್ಮ ದೇಹದ ಎನರ್ಜಿ ಟ್ರಾಫಿಕ್ ಕಂಟ್ರೋಲರ್. ನಾವು ತಿಂದ ಆಹಾರದಿಂದ ಸಿಗೋ ಶಕ್ತಿಯನ್ನ, ಅಂದ್ರೆ ಸಕ್ಕರೆಯನ್ನ, ದೇಹದ ಯಾವ ಭಾಗಕ್ಕೆ ಕಳಿಸ್ಬೇಕು, ಯಾವಾಗ ಕಳಿಸ್ಬೇಕು, ಮತ್ತೆ ಹೆಚ್ಚಾದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದೇ ಈ ಇನ್ಸುಲಿನ್. ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಮೊದಲನೇದಾಗಿ, ನಾವು ಊಟ ಮಾಡಿದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗುತ್ತೆ. ಆಗ ನಮ್ಮ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡುತ್ತೆ. ಈ ಇನ್ಸುಲಿನ್ ರಕ್ತದಲ್ಲಿರೋ ಸಕ್ಕರೆಯನ್ನು ನಮ್ಮ ಜೀವಕೋಶಗಳಿಗೆ ಶಕ್ತಿಗೋಸ್ಕರ ತಲುಪಿಸುತ್ತೆ. ಆದ್ರೆ ಇಲ್ಲಿಂದ ಶುರುವಾಗೋದೇ ಅಸಲಿ ಕಥೆ. ನಮ್ಮ ದೇಹಕ್ಕೆ ಬೇಕಾಗಿರೋದ್ಕಿಂತ ಹೆಚ್ಚು ಸಕ್ಕರೆ ಇದ್ರೆ ಇನ್ಸುಲಿನ್ ಅದನ್ನ ಕೊಬ್ಬಾಗಿ ಪರಿವರ್ತಿಸಿ ಮುಂದೆ ಯಾವಾಗಾದ್ರೂ ಬೇಕಾಗಬಹುದು ಅಂತ ಸ್ಟೋರ್ ಮಾಡಿಡುತ್ತೆ. ಈ ಒಂದು ವಾಕ್ಯವನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದೇಹದಲ್ಲಿ ಇನ್ಸುಲಿನ್ ಮಟ್ಟ ಹೆಚ್ಚಾಗಿರೋವರೆಗೂ ನಮ್ಮ ದೇಹವು ಈಗಾಗ್ಲೇ ಸ್ಟೋರ್ ಆಗಿರೋ ಕೊಬ್ಬನ್ನ ಶಕ್ತಿಗಾಗಿ ಬಳಸ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಇನ್ಸುಲಿನ್ ಒಂದ್ ರೀತಿ ನಮ್ಮ ಕೊಬ್ಬಿನ ಸ್ಟೋರೇಜ್ಗೆ ಬೀಗ ಹಾಕಿದ ಹಾಗೆ. ಆ ಬೀಗ ತೆಗೆಯೋವರೆಗೂ ಎಷ್ಟೇ ಕಡಿಮೆ ತಿಂದ್ರೂ ದೇಹವು ಕೊಬ್ಬನ್ನ ಕರಗ್ಸೋದೇ ಇಲ್ಲ. ಸರಿ, ಸತತವಾಗಿ ಇನ್ಸುಲಿನ್ ಮಟ್ಟ ಹೆಚ್ಚಾಗೇ ಇದ್ರೆ ಏನಾಗುತ್ತೆ? ಇದು ನಮ್ಮ ಮೆಟಾಬಲಿಸಂ ಅಥವಾ ಚಯಾಪಚಯ ಕ್ರಿಯೆಯಲ್ಲಿ, ಅಂದ್ರೆ ನಮ್ಮ ದೇಹದ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ದೊಡ್ಡ ದೊಡ್ಡ ಅಡೆತಡೆಗಳನ್ನ ಸೃಷ್ಟಿಸುತ್ತೆ. ಈ ಅಡೆತಡೆಗಳೇ ತೂಕ ಹೆಚ್ಚಾಗೋಕೆ ಮೂಲ ಕಾರಣ. ನಮ್ಮ ದೇಹ ಸದಾಕಾಲ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ಗೆ ಒಗ್ಗಿಕೊಂಡಾಗ ಚಯಾಪಚಯ ರೋಗ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋ ಸ್ಥಿತಿ ಉಂಟಾಗುತ್ತೆ. ಇದು ಒಂದೇ ರೋಗ ಅಲ್ಲ, ಬದಲಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳ ಒಂದು ಗುಂಪು. ಇದರ ಪ್ರಮುಖ ಲಕ್ಷಣಗಳು ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಅಂದ್ರೆ ದೇಹದ ಜೀವಕೋಶಗಳು ಇನ್ಸುಲಿನ್ನ ಮಾತು ಕೇಳೋದನ್ನೇ ನಿಲ್ಲಿಸ್ಬಿಡ್ತವೆ. ಆಮೇಲೆ ಅಧಿಕ ರಕ್ತದೊತ್ತಡ, ಹೊಟ್ಟೆಯ ಸುತ್ತ ಬೊಜ್ಜು ಸೇರ್ಕೊಳ್ಳೋದು ಮತ್ತೆ ಫ್ಯಾಟಿ ಲಿವರ್ನಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಇವೆಲ್ಲದಕ್ಕೂ ತೂಕ ಹೆಚ್ಚಳಕ್ಕೂ ನೇರವಾದ ಸಂಬಂಧ ಇದೆ. ಈ ಸಂಖ್ಯೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಥಿತಿಯಲ್ಲಿ ನಾವು ತಿನ್ನುವ ಆಹಾರದ ಸುಮಾರು 70% ಕ್ಯಾಲರಿಗಳು ದೇಹಕ್ಕೆ ಶಕ್ತಿಯಾಗಿ ಉಪಯೋಗ ಆಗೋ ಬದಲು ನೇರವಾಗಿ ಕೊಬ್ಬಾಗಿ ಸ್ಟೋರ್ ಆಗ್ಬಿಡ್ಬಹುದು. ಅಂದ್ರೆ ಯೋಚನೆ ಮಾಡಿ, ನಾವು ಕಡಿಮೆ ತಿಂದ್ರೂ ಆ ಶಕ್ತಿ ದೇಹಕ್ಕೆ ಸಿಗದೆ ನೇರವಾಗಿ ಫ್ಯಾಟ್ ಸೆಲ್ಸ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ನಮಗೆ ಬೇಗ ಬೇಗ ಹಸಿವಾಗೋದು ಕೂಡ. ಸಹಜವಾಗಿಯೇ ಇದರಿಂದ ಫ್ರಸ್ಟ್ರೇಟ್ ಆಗಿ ತುಂಬಾ ಜನ ಕ್ರ್ಯಾಶ್ ಡಯಟ್ ಅಥವಾ ಇದ್ದಕ್ಕಿದ್ದಂತೆ ಊಟ ಬಿಡೋದು, ಈ ಥರದ ದಾರಿಗಳನ್ನೇ ಹಿಡಿತಾರೆ. ಆದ್ರೆ ಇದು ಸಮಸ್ಯೆಯನ್ನ ಸರಿ ಮಾಡೋ ಬದಲು ಇನ್ನಷ್ಟು ಜಟಿಲಗೊಳಿಸೋ ಒಂದು ತಪ್ಪು ದಾರಿ. ಯಾಕೆ ಗೊತ್ತಾ? ಯಾಕಂದ್ರೆ ಹಸಿವಿನಿಂದ ಇರೋದು ಅಂದ್ರೆ ನಮ್ಮ ದೇಹಕ್ಕೆ ಒಂದು ಎಮರ್ಜೆನ್ಸಿ ಸಿಗ್ನಲ್ ಕೊಟ್ಟ ಹಾಗೆ. ಆಗ ನಮ್ಮ ದೇಹ ಶಕ್ತಿಯನ್ನ ಉಳಿಸ್ಕೊಳ್ಳೋಕೆ ತನ್ನ ಚಯಾಪಚಯ ಕ್ರಿಯೆಯನ್ನ, ಅಂದ್ರೆ ಮೆಟಬಾಲಿಸಮ್ ಅನ್ನ ಇನ್ನೂ ಸ್ಲೋ ಮಾಡ್ಬಿಡುತ್ತೆ. ಇದು ಉರಿಯೋ ಬೆಂಕಿಗೆ ಗಾಳಿ ಕಡಿಮೆ ಮಾಡಿದ ಹಾಗೆ. ಕ್ರಾಶ್ ಡಯಟ್ನಿಂದಾಗೋ ಅನಾಹುತಗಳು ಒಂದೆರಡಲ್ಲ. ಮೆಟಬಾಲಿಸಂ ನಿಧಾನ ಆಗುತ್ತೆ, ದೇಹವು ಕೊಬ್ಬಿನ ಬದಲು ಅಮೂಲ್ಯವಾದ ಸ್ನಾಯುಗಳನ್ನ ಕಳೆದುಕೊಳ್ಳುತ್ತೆ, ಹಾರ್ಮೋನುಗಳ ಅಸಮತೋಲನೆ ಇನ್ನೂ ಜಾಸ್ತಿಯಾಗುತ್ತೆ,
ಪೋಷಕಾಂಶಗಳ ಕೊರತೆ ಉಂಟಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡಯಟ್ ನಿಲ್ಲಿಸಿದ ತಕ್ಷಣ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚು ತೂಕ ವಾಪಸ್ ಬರುತ್ತೆ. ಇದೊಂದು ವಿಷವರ್ತುಲದ ಹಾಗೆ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಅದಕ್ಕೆ ನಾವು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಕೊಳ್ಬೇಕು. ಸಮಸ್ಯೆಯ ಬೇರು ಎಲ್ಲಿದೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಶೈಲಿಯನ್ನ ಬದಲಿಸಬೇಕು. ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಎಲ್ಲದರ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಇದು: ನಮ್ಮ ಗಮನ ಕ್ಯಾಲೋರಿಗಳನ್ನ ಎಣಿಸೋದ್ರಿಂದ ನಮ್ಮ ಹಾರ್ಮೋನ್ಗಳನ್ನ, ಅದರಲ್ಲೂ ಮುಖ್ಯವಾಗಿ ಇನ್ಸುಲಿನ್ ಮಟ್ಟವನ್ನ ಬ್ಯಾಲೆನ್ಸ್ನಲ್ಲಿ ಇಡೋದು ಹೇಗೆ ಅನ್ನೋದ್ರ ಕಡೆಗೆ ಬದಲಾಗಬೇಕು. ಹಾಗಾದ್ರೆ ನಾವು ನೆನ್ಪಿಡ್ಬೇಕಾದ ಮೂರು ಮುಖ್ಯ ವಿಚಾರಗಳು. ಮೊದಲನೇದು, ತೂಕ ಇಳಿಸೋದು ಅನ್ನೋದು ಬರೀ ಗಣಿತದ ಲೆಕ್ಕಾಚಾರ ಅಲ್ಲ, ಅದು ನಮ್ಮ ದೇಹದ ಬಯಾಲಜಿ. ಎರಡನೇದು, ನಮ್ಮ ಆಹಾರದ ಆಯ್ಕೆಗಳು ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸೋ ಥರ ಇರಬೇಕು. ಮತ್ತು ಮೂರನೆಯದು, ಕೇವಲ ವೇಯಿಂಗ್ ಮಷೀನ್ ಮೇಲಿನ ನಂಬರ್ ಬಗ್ಗೆ ತಲೆಕೆಡಿಸ್ಕೊಳ್ಳೋ ಬದಲು ನಮ್ಮ ಸಂಪೂರ್ಣ ಆರೋಗ್ಯವನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕು. ಹಾಗಾದ್ರೆ ಈ ನಿರ್ಧಾರ ನಮ್ಮ ಕೈಯಲ್ಲೇ ಇದೆ. ನಮ್ಮ ಆರೋಗ್ಯದ ಕಥೆಯಲ್ಲಿ ಕ್ಯಾಲೋರಿಗಳನ್ನು ವಿಲನ್ನಂತೆ ನೋಡ್ತಾ ಇರ್ತೀವಾ, ಅಥವಾ ನಮ್ಮ ಹಾರ್ಮೋನ್ಗಳು ಮತ್ತು ಸಮಗ್ರ ಆರೋಗ್ಯವನ್ನೇ ನಿಜವಾದ ಹೀರೋ ಆಗಿ ಮಾಡ್ತೀವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗ್ಸೋಣ. ಯೋಚಿಸಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.